ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 8ನೇ ತರಗತಿ ಇಂಗ್ಲಿಷ್ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ಬುಕ್ನ ವರ್ಕ್ಶೀಟ್ ನಂಬರ್ 41, 42 ಅಪ್ ಟು 46 ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. 41 ಟಾಪಿಕನ್ನು ನೋಡಿದಾಗ ಅಬ್ಸರ್ವ್ ದ ಪಿಕ್ ಆ್ಯಂಡ್ ಆಸ್ಕ್ ಆಕ್ಟಿವಿಟಿ 1. ಇಲ್ಲಿ ಒಂದು ಚಿತ್ರವನ್ನು ನೀಡಿದೆ. ಈ ಚಿತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಬೇಕಾಗತ್ತೆ. ಇಲ್ಲಿ ಮೊದಲನೆಯದಾಗಿ ಪ್ರಶ್ನೆ, ಹೌ ಮೆನಿ ಬಾಯ್ಸ್ ಆರ್ ದೇರ್ ಇನ್ ಕ್ಯೂ? Why are they standing in line? What are they have in hand? What are the boys doing? How long are they waiting in line? ಈ ಚಿತ್ರವನ್ನು ನೋಡಿ ನಾವು ಈ ರೀತಿಯ ಪ್ರಶ್ನೆಗಳನ್ನು ಕೇಳಬಹುದಾಗಿರುತ್ತೆ. ಇನ್ನು ಮುಂದಿನ ಚಿತ್ರವನ್ನು ನೋಡಿದಾಗ ಆಕ್ಟಿವಿಟಿ 2 ಒಂದು ಮರವನ್ನು ಕಟ್ ಮಾಡ್ತಾ ಇರ್ತಕ್ಕಂಥ ಚಿತ್ರ ಆಗಿದೆ. ಇಲ್ಲಿ ಪ್ರಶ್ನೆಗಳನ್ನು ನೋಡಿದಾಗ ವಾಟ್ ಈಸ್ ದಿಸ್ ಪಿಕ್ಚರ್ ಅಬೌಟ್? ವೈ ವರ್ ದೇ ಗೋ ಟು ಫಾರೆಸ್ಟ್? ವಾಟ್ ಈಸ್ ದ ಮ್ಯಾನ್ ಡೂಯಿಂಗ್? ವೈ ವಾಸ್ ಈ ಕಟಿಂಗ್ ಎ ಟ್ರೀ? ವಾಟ್ ಈಸ್ ದೇರ್ ಇನ್ ಇಸ್ ಹ್ಯಾಂಡ್? ಈ ರೀತಿಯ ಪ್ರಶ್ನೆಗಳನ್ನು ಈ ಚಿತ್ರದ ಮೇಲೆ ಕೇಳಬಹುದಾಗಿರುತ್ತೆ. ಇನ್ನು ವರ್ಕ್ಶೀಟ್ ನಂಬರ್ 42ಗೆ ಬಂದಾಗ ಎಕ್ಸರ್ಪ್ಟ್ಸ್ ಅಂತ ಕೊಟ್ಟಿದ್ದಾರೆ. ಎಕ್ಸರ್ಪ್ಟ್ಸ್ ಅಂದಾಗ ಪ್ಯಾಸೇಜ್ಗಳು ಅಥವಾ ಪೊಯಮ್ಗಳು, ರೈಟಿಂಗ್ ಪೀಸ್ ಆಫ್ ಮ್ಯೂಸಿಕ್. ಇಲ್ಲಿ ಒಂದು ಶಾರ್ಟ್ ಎಕ್ಸರ್ಪ್ಟ್ ಅಂದಾಗ ಒಂದು ಪ್ಯಾರಾಗ್ರಾಫನ್ನು ನೀಡಿದೆ. ಈ ಪ್ಯಾರಾಗ್ರಾಫ್ಗಳನ್ನು ಓದಿ ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗತ್ತೆ. ಲೆಟ್ಸ್ ಚೆಕ್ ಯುವರ್ ಕಾಂಪ್ರಿಹೆನ್ಷನ್. What is the name of Dr. APJ Abdul Kalam's autobiography? Wings of Fire. What does the idiom dumbstruck mean? Dumbstruck mean shocked or surprised. Use the word in sentence of your own ಕೊಟ್ಟಿದೆ. Withdraw ಅಂತಿದೆ. I withdraw money from ATM. Examine. The doctor examined my body. Declare. The school declares holiday. ನಂತರ ಆಕ್ಟಿವಿಟಿ 2ಗೆ ಬಂದಾಗ ಇಲ್ಲಿ ಒಂದು ಪ್ಯಾರಾಗ್ರಾಫನ್ನು ನೀಡಿದೆ. ಆ ಪ್ಯಾರಾಗ್ರಾಫನ್ನು ಓದಿ ನಂತರ ನಾವು ಆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬರೀಬೇಕಾಗತ್ತೆ. ಇಲ್ಲಿ ಪ್ರಶ್ನೆ ಈ ರೀತಿ ಇದೆ, ರೆಫರ್ ಟು ಡಿಕ್ಷನರಿ ಆ್ಯಂಡ್ ಯುವರ್ ಟೀಚರ್ ವಿಲ್ ಹೆಲ್ಪ್ ಯು. ಇಲ್ಲಿ ಕೃಷ್ಣ ಲೇ ಡೌನ್ ದ ಕ್ವಾಲಿಟೀಸ್ ಟು ವಿನ್ ಫೇವರ್ ಎಜುಕೇಟ್ ಎಲಿಸಿಡಿಯೇಟ್ ದ ಎಕ್ಸರ್ಪ್ಟ್ ಇನ್ ಸಿಂಪಲ್ ಲ್ಯಾಂಗ್ವೇಜ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ಯಾರಾಗ್ರಾಫನ್ನು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಬರೀರಿ ಅಂತ. ಕೃಷ್ಣ ಇನ್ ದ ಭಗವದ್ಗೀತಾ ಔಟ್ಲೈನ್ಸ್ ಕ್ವಾಲಿಟೀಸ್ ದಟ್ ಆರ್ ಪ್ಲೀಸಿಂಗ್ ಟು ಹಿಮ್. By cultivating these virtues such as devotion, selflessness, humility and purity, one can attract his grace and spiritual advancement. ನಂತರ ಆಕ್ಟಿವಿಟಿ 3 ಇದೆ, ರೀಡ್ ಅಲೌಡ್ ಅಂಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಂಜಾಯ್. ಇಲ್ಲಿ ಒಂದು ರವೀಂದ್ರನಾಥ ಟಾಗೂರ್ ಅವರ ಪೊಯಮನ್ನು ನೀಡಿದ್ದಾರೆ ರೀಡಿಂಗ್ ಆಕ್ಟಿವಿಟಿಗೆ. ಇನ್ನು ಆಕ್ಟಿವಿಟಿ 4ಗೆ ಬಂದಾಗ ರಿಲೇಟ್ ಎನಿ ಒನ್ ಆಫ್ ದ ಗಿವನ್ ಎಕ್ಸರ್ಪ್ ಟು ಯುವರ್ ಓನ್ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ. ಐ ರಿಲೇಟ್ ವಿತ್ ಕೃಷ್ಣ ವರ್ಡ್ಸ್, ಐ ಹೆಲ್ಪ್ ಹೂ ಆರ್ ಇನ್ ನೀಡ್, ಐ ಆಮ್ ಎ ಕೈಂಡ್ ಪರ್ಸನ್. ಈ ರೀತಿಯಾಗಿ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 43 ಆಕ್ಟಿವಿಟಿಗೆ ಬಂದಾಗ ಅಬ್ಸರ್ವ್ ದ ಗಿವನ್ ಪಿಕ್ಚರ್, ದ ಡೈರೆಕ್ಷನ್ಸ್ ಕೇರ್ಫುಲಿ ಆ್ಯಂಡ್ ಡೂ ಆ್ಯಸ್ ಡೈರೆಕ್ಟೆಡ್. ಇಲ್ಲಿ ಕಲರ್ ದ ರೂಫ್ ಕೊಟ್ಟಿದ್ದಾರೆ, ರೈಟ್ ಯುವರ್ ನೇಮ್ ಆನ್ ದ ರೂಫ್, ಡ್ರಾ ವಿಂಡೋಸ್ ಬೋತ್ ದ ಸೈಡ್ಸ್ ಆಫ್ ದ ಡೋರ್, ಡ್ರಾ ಎ ಟ್ರೀ ಟು ದ ವೆಸ್ಟ್ ಆಫ್ ದ ಹೌಸ್. ಈ ರೀತಿ ಆ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿ ನೀವು ಇಲ್ಲಿ ಇದಕ್ಕೆ ಈ ರೀತಿಯಾಗಿ ಬರೀಬೇಕಾಗತ್ತೆ. ಇಲ್ಲಿ ವರ್ಕ್ಶೀಟ್ 44ಅಲ್ಲಿ ಟಾಪಿಕ್ ಇಂಟರ್ವ್ಯೂವನ್ನು ನೀಡಿದೆ. ಆಕ್ಟಿವಿಟಿ 1ಅನ್ನು ನೋಡಿದಾಗ ಯುವರ್ ಫ್ರೆಂಡ್ ಸುನಿಲ್ ಹ್ಯಾಸ್ ಓನ್ ದಿ ಸ್ಟೇಟ್ ಲೆವೆಲ್ 100 ಮೀಟರ್ ರನ್ನಿಂಗ್ ರೇಸ್ ಕಾಂಪಿಟೇಷನ್. ಇಂಟರ್ವ್ಯೂ ಈಸ್ ಸಕ್ಸಸ್. ಇಂಟರ್ವ್ಯೂವನ್ನು ಯಾವ ರೀತಿ ಬರೀಬೇಕು? ಹಾಯ್, ಗುಡ್ ಮಾರ್ನಿಂಗ್ ಸುನಿಲ್, ಹೌ ಆರ್ ಯು? ಗುಡ್ ಮಾರ್ನಿಂಗ್, ಐ ಆಮ್ ಫೈನ್. ಹೌ ಯು ಪ್ರಾಕ್ಟೀಸ್ಡ್ ಫಾರ್ ದ ರನ್ನಿಂಗ್? ಸುನಿಲ್, ಎವ್ರಿ ಡೇ ಐ ಪ್ರಾಕ್ಟೀಸ್ಡ್ 4 hours. ಹೌ ಯು ಮ್ಯಾನೇಜ್ಡ್ ದ ಟೈಮ್? Morning 2 hours and in evening 2 hours. Are you planned for national level? Yes, I am participating. All the best, Sunil. Thank you. ನಂತರ ಆಕ್ಟಿವಿಟಿ 2ಅನ್ನು ನೋಡಿದಾಗ ಇಮ್ಯಾಜಿನ್ ಯು ಆರ್ ಇಂಟರ್ವ್ಯೂವಿಂಗ್ ಎ ಬಾಯ್ ಹೂ ಈಸ್ ಸ್ಟಡಿಯಿಂಗ್ ಇನ್ ಶಾಂತಿನಿಕೇತನ್. ಹಾಯ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಗುಡ್ ಮಾರ್ನಿಂಗ್, ಐ ಆಮ್ ಫೈನ್. ವೇರ್ ಆರ್ ಯು ಸ್ಟಡಿಯಿಂಗ್? ಐ ಆಮ್ ಸ್ಟಡಿಯಿಂಗ್ ಇನ್ ಶಾಂತಿನಿಕೇತನ್. ವಿಚ್ ಕ್ಲಾಸ್ ಯು ಆರ್ ಸ್ಟಡಿಯಿಂಗ್? I am studying in 8th class. How is your school? My school is beautiful and big. Thank you for all your information. Thank you. ನಂತರ ವರ್ಕ್ಶೀಟ್ ನಂಬರ್ 45ಗೆ ಬಂದಾಗ ನೋಟಿಸ್ ರೈಟಿಂಗನ್ನು ನೀಡಿದೆ. ನೋಟಿಸ್ ಈಸ್ ರಿಟನ್ ಇನ್ ಫಾರ್ಮಲ್ ಅನೌನ್ಸ್ಮೆಂಟ್ ಫಾರ್ ಒನ್ ಆಫ್ ಆರ್ ಗ್ರೂಪ್ ಆಫ್ ಪೀಪಲ್. ಇಲ್ಲಿ ನೋಟಿಸ್ಗಳನ್ನು ಯಾವ ರೀತಿ ಬರೀಬೇಕು, ಹೆಸರು,
ಹೆಡ್ಡಿಂಗ್ ಇವೆಲ್ಲ ಒಂದು ಫಾರ್ಮೆಟ್ ನೀಡಿದೆ. ಈ ಫಾರ್ಮೆಟನ್ನು ನೋಡ್ಕೋಬೇಕು, ಓದ್ಕೋಬೇಕಾಗತ್ತೆ. ನಂತರ ಆ ನೋಟಿಸ್ನ ಒಂದು ಪಾರ್ಟ್ಸನ್ನು ನೀಡಿದೆ. ಮೊದಲಿಗೆ ನೇಮ್ ಆಫ್ ದ ಆರ್ಗನೈಸೇಷನ್, ಸೆಕೆಂಡಲ್ಲಿ ಟೈಟಲ್, ಮೂರನೇದಾಗಿ ಡೇಟ್, ನಂತರ ಹೆಡ್ಡಿಂಗ್, ಸಿಗ್ನೇಚರ್ ಮತ್ತು ಆ ಬಾಡಿ ಆಫ್ ದ ನೋಟಿಸ್ ಆದ ನಂತರ ಸಿಗ್ನೇಚರನ್ನು ಮಾಡಬೇಕಾಗತ್ತೆ. ಇಲ್ಲಿ ಒಂದು ನೋಟಿಸ್ನ ಪಾರ್ಟ್ಸನ್ನು ಇಲ್ಲಿ ಬರೀಬೇಕಾಗಿದೆ. ಆಕ್ಟಿವಿಟಿ 3, ರೈಟ್ ಡೌನ್ ದ ಸ್ಟೆಪ್ಸ್ ಒನ್ ಬೈ ಒನ್ ಯು ಫಾಲೋ ವೈಲ್ ರೈಟಿಂಗ್ ನೋಟಿಸ್. ಸ್ಕೂಲ್ ನೇಮ್, ಟೈಟಲ್, ಡೇಟ್, ಹೆಡ್ಡಿಂಗ್, ಬಾಡಿ ಆಫ್ ನೋಟಿಸ್ ಆ್ಯಂಡ್ ಸಿಗ್ನೇಚರ್. ಆಕ್ಟಿವಿಟಿ 4 ಅನ್ನು ನೋಡಿದಾಗ ರೈಟ್ ಡೌನ್ ದ ಸ್ಟೆಪ್ಸ್ ಒನ್ ಬೈ ಒನ್ ಯು ಫಾಲೋ ವೈಲ್ ರೈಟಿಂಗ್ ನೋಟಿಸ್. ಇಲ್ಲಿ ಆರ್ಗನೈಸೇಷನ್ GHS ಕಲ್ಲಳ್ಳಿ, ಹಾಲಿಡೇ, ಡೇಟ್ 24/12/2024, ಕ್ರಿಸ್ಮಸ್ ಹಾಲಿಡೇ. ಬಾಡಿ ಆಫ್ ದ ಲೆಟರ್ ನೋಡಿದಾಗ ಡಿಯರ್ ಸ್ಟೂಡೆಂಟ್ಸ್, ದ ಸ್ಕೂಲ್ ವಿಲ್ ಬಿ ಕ್ಲೋಸ್ಡ್ ಫಾರ್ ಕ್ರಿಸ್ಮಸ್ ಹಾಲಿಡೇಸ್ ಫ್ರಮ್ 25/12/2024 to 29/12/2024. ದ ಸ್ಕೂಲ್ reopens on 30th/12/2024. We wish you happy Christmas to all. Headmaster. ನಂತರ ಆಕ್ಟಿವಿಟಿ ವರ್ಕ್ಶೀಟ್ ನಂಬರ್ 46ಗೆ ಬಂದಾಗ ಕಂಟಿನ್ಯೂಯಸ್ ಟೆನ್ಸನ್ನು ನೀಡಿದೆ. ಇಲ್ಲಿ ಆಡಿಯೋ ನೀವು ಕೇಳಲಿಕ್ಕೆ ಆಡಿಯೋ ಒಂದು ಲಿಂಕ್ಸನ್ನು ನೀಡಿದೆ. ಆ ಲಿಂಕ್ಗಳಲ್ಲಿರ್ತಕ್ಕಂಥ ಆಡಿಯೋಗಳನ್ನು ಕೇಳಬೇಕಾಗತ್ತೆ. ನಂತರ ಲಿಸನ್ ಟು ಅನೌನ್ಸ್ಮೆಂಟ್ ಬೈ ಪೈಲಟ್ ನೀಡಿರ್ತಕ್ಕಂಥ ಒಂದು ಅನೌನ್ಸ್ಮೆಂಟನ್ನು ನೀಡಿದ್ದಾರೆ. ಐಡೆಂಟಿಫೈ ದ ಟೆನ್ಸ್ ಆಫ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸಸ್ ಇನ್ ದ ಅನೌನ್ಸ್ಮೆಂಟ್ ಸ್ಕ್ರಿಪ್ಟ್ಸ್ ಅಂತ. ಇಲ್ಲಿ ಕ್ಯಾಪ್ಟನ್ ಸ್ಪೀಕಿಂಗ್ ಪ್ರೆಸೆಂಟ್ ಕಂಟಿನ್ಯೂಯಸ್, ಹೋಪಿಂಗ್ ಟು ಅಂತಕ್ಕಂಥದ್ದು ಫ್ಯೂಚರ್, ದ ಸ್ಕೈ ಈಸ್ ಪ್ರೆಸೆಂಟ್ ಕಂಟಿನ್ಯೂಯಸ್, ನಂತರ ವಿ ವಿಲ್ ಬಿ ರೀಚಿಂಗ್ ಫ್ಯೂಚರ್ ಕಂಟಿನ್ಯೂಯಸ್. ಈ ಆಡಿಯೋನ ಕೇಳಿಸಿದಾಗ ಈ ಪದಗಳು ಬರುತ್ತೆ. ಇವು ಯಾವ ಟೆನ್ಸಲ್ಲಿದೆ ಅಂತಕ್ಕಂಥದ್ದನ್ನ ಬರೀಬೇಕಾಗತ್ತೆ. ನಂತರ ಆಕ್ಟಿವಿಟಿ 2ಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟು ಕಂಪ್ಲೀಟ್ ದಿ ಅನೌನ್ಸ್ಮೆಂಟ್ ಇನ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಯೂಸಿಂಗ್ ದಿ ಅಪ್ರಾಪ್ರಿಯೇಟ್ ಟು ಬಿ ವರ್ಬ್ ಫಾರ್ಮ್. ಇಲ್ಲಿ ದ ಟ್ರೈನ್ ಈಸ್ ರನ್ನಿಂಗ್ ಲೇಟ್ ಬೈ 30 minutes. ದ ಆಫೀಸರ್ ಈಸ್ ಕಂಡಕ್ಟಿಂಗ್ ರಿವ್ಯೂ ಮೀಟಿಂಗ್ ನೌ. ದ ಟ್ರೈನ್ ಈಸ್ ಅಪ್ರೋಚಿಂಗ್, ಡೋಂಟ್ ಕ್ರಾಸ್ ದ ಟ್ರ್ಯಾಕ್. ನಂತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟು ಕಂಪ್ಲೀಟ್ ದಿ ಇನ್ಸ್ಟ್ರಕ್ಷನ್ಸ್ ವಿತ್ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ಗೆ ಈ ರೀತಿ ಬರೀಬೇಕು. ವಿ ವಿಲ್ ಬಿ ರಿಹರ್ಸಿಂಗ್ ಎಕ್ಸ್ಟ್ರಾ ಫಾರ್ ಆನ್ಯುಯಲ್ ಡೇ ಪ್ರೋಗ್ರಾಮ್. ದ ಸೆಕ್ರೆಟರಿ ವಿಲ್ ಬಿ ವಿಸಿಟಿಂಗ್ ದ ಟೆಂಪಲ್ ಬೈ ನೆಕ್ಸ್ಟ್ ವೀಕ್. ದ ಕ್ರಿಕೆಟರ್ಸ್ ವಿಲ್ ಬಿ ಅರೈವಿಂಗ್ ಟು ಮುಂಬೈ ಟುಮಾರೋ. ಆಕ್ಟಿವಿಟಿ 3 ಅನ್ನು ನೋಡಿದಾಗ ಚೇಂಜ್ ದ ಟೆನ್ಸ್ ಆಫ್ ದೀಸ್ ಸೆಂಟೆನ್ಸಸ್ ಫ್ರಮ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟು ಪಾಸ್ಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಕಂಟಿನ್ಯೂಯಸ್, ಐ ಆಮ್ ರೀಡಿಂಗ್ ದಿ ರಿಸಿಪ್ಟ್. ಪಾಸ್ಟ್ ಕಂಟಿನ್ಯೂಯಸ್ ಅಂದಾಗ ಐ ವಾಸ್ ರೀಡಿಂಗ್ ದಿ ರಿಸಿಪ್ಟ್. ಪ್ರೆಸೆಂಟ್ ಕಂಟಿನ್ಯೂಯಸ್, ಯು ಆರ್ ಟಾಕಿಂಗ್ ಟೂ ಮಚ್. ಪಾಸ್ಟ್ ಕಂಟಿನ್ಯೂಯಸ್, ಯು ವರ್ ಟಾಕಿಂಗ್ ಟೂ ಮಚ್. ಪ್ರೆಸೆಂಟ್ ಕಂಟಿನ್ಯೂಯಸ್, ದ ಬೇಬಿ ಈಸ್ ಕ್ರೈಯಿಂಗ್ ಬಿಕಾಸ್ ಈ ಈಸ್ ಹಂಗ್ರಿ. ಪಾಸ್ಟ್ಗೆ ಬಂದಾಗ ದ ಬೇಬಿ ವಾಸ್ ಕ್ರೈಯಿಂಗ್ ಬಿಕಾಸ್ ಈ ವಾಸ್ ಹಂಗ್ರಿ. ಪ್ರೆಸೆಂಟ್ ಕಂಟಿನ್ಯೂಯಸ್, ದೇ ಆರ್ ಸಿಟ್ಟಿಂಗ್ ಔಟ್ ಇನ್ ದ ಸನ್. ಪಾಸ್ಟ್ ಕಂಟಿನ್ಯೂಸ್ಗೆ ಬಂದಾಗ ದೇ ವರ್ ಸಿಟ್ಟಿಂಗ್ ಔಟ್ ಇನ್ ದ ಸನ್. ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ 47, 48, 49ಗೆ ಸಂಬಂಧಿಸಿರ್ತಕ್ಕಂತಹ ವರ್ಕ್ಶೀಟ್ಸ್ನ KRSನ್ನು ನೋಡೋಣ. ಆ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳದೆ ಇರಲು ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.